ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿರೋಧಿ ಕಿಚ್ಚು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಯಾವ ಹಂತಕ್ಕೆ ಅಂತಂದ್ರೆ ಹೆದ್ದಾರಿನ ತಡೆದು ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದ ಸಭೆ ಕರೆಯಲಾಗಿತ್ತು. ಆ ಸಭೆ ಮುಕ್ತಾಯ ಆಗಿದೆ. ಇವತ್ತು ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಚರ್ಚೆನ ಕೂಡ ಮಾಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಒಮ್ಮತಕ್ಕೆ ಬಂದಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಒಮ್ಮತಕ್ಕೆ ಬಾರದ ಸಿಎಂ ಸಿದ್ದರಾಮಯ್ಯ ಅವರ ಮೀಟಿಂಗ್ 10 ದಿನಗಳ ನಂತರ ಮತ್ತೆ ಸಭೆ ಸೇರಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ನಟ ಪ್ರಕಾಶ್ ರಾಜ್ ಸೇರಿ ರೈತರ ಜೊತೆ ಮತ್ತೊಂದು ಸಭೆ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 10 ದಿನ ಟೈಮ್ ಕೇಳಿದ್ದಾರೆ. ಜುಲೈ 15ರಂದು ಮತ್ತೊಂದು ಸಭೆ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತರು ವ್ಯಕ್ತಪಡಿಸಿದ್ರು. ಅದೇ ಕಾರಣಕ್ಕೋಸ್ಕರ ಇವತ್ತು ರೈತರು ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೀಟಿಂಗ್ ನ ಫೋಟೋವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರೈತರನ್ನ ಇವತ್ತು ಬಸ್ನಲ್ಲಿ ಕರ್ಕೊಂಡ್ ಬಂದ್ರು. ರೈತರು ಬರಬೇಕಾದ್ರೆ ಖುಷಿಯಾಗಿ ಬಂದ್ರು. ಸುಮ್ಮನೆ ಬರಲಿಲ್ಲ ಅವರು. ತಾವು ಬೆಳೆದಂತ ಬೆಳೆಗಳ ಸಮೇತವಾಗಿ ಬಂದಿದ್ರು. ಕೆಲವರು ತಾವೇನ್ ಬೆಳೆಗಳನ್ನ ಬೆಳೆದಿದ್ರಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ರು. ಬಾಳೆಹಣ್ಣು, ತರಕಾರಿ. ದೇವನಹಳ್ಳಿ ಭಾಗದ ಸುತ್ತಮುತ್ತಲ ರೈತರು ಯಾವುದನ್ನ ಡಿಪೆಂಡ್ ಮಾಡ್ಕೊಂಡಿದ್ದಾರೆ, ರೈತರು ಅವರು ಬೆಳೆದಂತ ಬೆಳೆಗಳನ್ನ ತಟ್ಟೆ ಮೇಲೆ ಇಟ್ಕೊಂಡು ಸಮೇತವಾಗಿ ಬಂದು ಸಿಎಂಗೆ ಕೊಟ್ಟೋದಕ್ಕೆ ಮುಂದೆ ನೋಡಿ ಕೊಟ್ಟಿದ್ರು. ನೋಡಿ ನಿಮಗೆ ದೇವನಹಳ್ಳಿ ಕಡೆ ಹೋದ್ರೆ ಹೆಚ್ಚಾಗಿ ದ್ರಾಕ್ಷಿ ಬೆಳೀತಾರೆ, ಹೂವುಗಳನ್ನ ಬೆಳೀತಾರೆ, ತರಕಾರಿಗಳನ್ನ ಬೆಳೀತಾರೆ, ಟೊಮೊಟೊ ಹಣ್ಣುಗಳನ್ನ ಬೆಳೀತಾರೆ, ಮಾವಿನ ಹಣ್ಣು. ಅವರು ಬೆಳೆದಂತ ಬೆಳೆಗಳನ್ನ ತಗೊಂಡು ಬಂದು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟರು. ಆದ್ರೆ ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು, ಸಕ್ಸಸ್ ಆಗಿಲ್ಲ. ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ 10 ದಿನ ಕಾಲಾವಕಾಶವನ್ನ ತಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 10 ದಿನದ ಬಳಿಕ ಮತ್ತೊಮ್ಮೆ ಅಂದ್ರೆ 15ನೇ ತಾರೀಕು ಮತ್ತೊಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ಅಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿರೋಧಿ ಕಿಚ್ಚು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಯಾವ ಹಂತಕ್ಕೆ ಅಂತಂದ್ರೆ ಹೆದ್ದಾರಿನ ತಡೆದು ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದ ಸಭೆ ಕರೆಯಲಾಗಿತ್ತು. ಆ ಸಭೆ ಮುಕ್ತಾಯ ಆಗಿದೆ. ಇವತ್ತು ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಚರ್ಚೆನ ಕೂಡ ಮಾಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಒಮ್ಮತಕ್ಕೆ ಬಂದಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಒಮ್ಮತಕ್ಕೆ ಬಾರದ ಸಿಎಂ ಸಿದ್ದರಾಮಯ್ಯ ಅವರ ಮೀಟಿಂಗ್ 10 ದಿನಗಳ ನಂತರ ಮತ್ತೆ ಸಭೆ ಸೇರಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ನಟ ಪ್ರಕಾಶ್ ರಾಜ್ ಸೇರಿ ರೈತರ ಜೊತೆ ಮತ್ತೊಂದು ಸಭೆ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 10 ದಿನ ಟೈಮ್ ಕೇಳಿದ್ದಾರೆ. ಜುಲೈ 15ರಂದು ಮತ್ತೊಂದು ಸಭೆ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತರು ವ್ಯಕ್ತಪಡಿಸಿದ್ರು. ಅದೇ ಕಾರಣಕ್ಕೋಸ್ಕರ ಇವತ್ತು ರೈತರು ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೀಟಿಂಗ್ ನ ಫೋಟೋವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರೈತರನ್ನ ಇವತ್ತು ಬಸ್ನಲ್ಲಿ ಕರ್ಕೊಂಡ್ ಬಂದ್ರು. ರೈತರು ಬರಬೇಕಾದ್ರೆ ಖುಷಿಯಾಗಿ ಬಂದ್ರು. ಸುಮ್ಮನೆ ಬರಲಿಲ್ಲ ಅವರು. ತಾವು ಬೆಳೆದಂತ ಬೆಳೆಗಳ ಸಮೇತವಾಗಿ ಬಂದಿದ್ರು. ಕೆಲವರು ತಾವೇನ್ ಬೆಳೆಗಳನ್ನ ಬೆಳೆದಿದ್ರಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ರು. ಬಾಳೆಹಣ್ಣು, ತರಕಾರಿ. ದೇವನಹಳ್ಳಿ ಭಾಗದ ಸುತ್ತಮುತ್ತಲ ರೈತರು ಯಾವುದನ್ನ ಡಿಪೆಂಡ್ ಮಾಡ್ಕೊಂಡಿದ್ದಾರೆ, ರೈತರು ಅವರು ಬೆಳೆದಂತ ಬೆಳೆಗಳನ್ನ ತಟ್ಟೆ ಮೇಲೆ ಇಟ್ಕೊಂಡು ಸಮೇತವಾಗಿ ಬಂದು ಸಿಎಂಗೆ ಕೊಟ್ಟೋದಕ್ಕೆ ಮುಂದೆ ನೋಡಿ ಕೊಟ್ಟಿದ್ರು. ನೋಡಿ ನಿಮಗೆ ದೇವನಹಳ್ಳಿ ಕಡೆ ಹೋದ್ರೆ ಹೆಚ್ಚಾಗಿ ದ್ರಾಕ್ಷಿ ಬೆಳೀತಾರೆ, ಹೂವುಗಳನ್ನ ಬೆಳೀತಾರೆ, ತರಕಾರಿಗಳನ್ನ ಬೆಳೀತಾರೆ, ಟೊಮೊಟೊ ಹಣ್ಣುಗಳನ್ನ ಬೆಳೀತಾರೆ, ಮಾವಿನ ಹಣ್ಣು. ಅವರು ಬೆಳೆದಂತ ಬೆಳೆಗಳನ್ನ ತಗೊಂಡು ಬಂದು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟರು. ಆದ್ರೆ ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು, ಸಕ್ಸಸ್ ಆಗಿಲ್ಲ. ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ 10 ದಿನ ಕಾಲಾವಕಾಶವನ್ನ ತಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 10 ದಿನದ ಬಳಿಕ ಮತ್ತೊಮ್ಮೆ ಅಂದ್ರೆ 15ನೇ ತಾರೀಕು ಮತ್ತೊಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ಅಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಕಾನೂನು ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿರೋಧಿ ಕಿಚ್ಚು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಯಾವ ಹಂತಕ್ಕೆ ಅಂತಂದ್ರೆ ಹೆದ್ದಾರಿನ ತಡೆದು ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದ
ಸಭೆ ಕರೆಯಲಾಗಿತ್ತು. ಆ ಸಭೆ ಮುಕ್ತಾಯ ಆಗಿದೆ. ಇವತ್ತು ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಚರ್ಚೆನ ಕೂಡ ಮಾಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಒಮ್ಮತಕ್ಕೆ ಬಂದಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಒಮ್ಮತಕ್ಕೆ ಬಾರದ ಸಿಎಂ ಸಿದ್ದರಾಮಯ್ಯ ಅವರ ಮೀಟಿಂಗ್ 10 ದಿನಗಳ ನಂತರ ಮತ್ತೆ ಸಭೆ ಸೇರಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ನಟ ಪ್ರಕಾಶ್ ರಾಜ್ ಸೇರಿ ರೈತರ ಜೊತೆ ಮತ್ತೊಂದು ಸಭೆ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 10 ದಿನ ಟೈಮ್ ಕೇಳಿದ್ದಾರೆ. ಜುಲೈ 15ರಂದು ಮತ್ತೊಂದು ಸಭೆ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತರು ವ್ಯಕ್ತಪಡಿಸಿದ್ರು. ಅದೇ ಕಾರಣಕ್ಕೋಸ್ಕರ ಇವತ್ತು ರೈತರು ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೀಟಿಂಗ್ ನ ಫೋಟೋವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರೈತರನ್ನ ಇವತ್ತು ಬಸ್ನಲ್ಲಿ ಕರ್ಕೊಂಡ್ ಬಂದ್ರು. ರೈತರು ಬರಬೇಕಾದ್ರೆ ಖುಷಿಯಾಗಿ ಬಂದ್ರು. ಸುಮ್ಮನೆ ಬರಲಿಲ್ಲ ಅವರು. ತಾವು ಬೆಳೆದಂತ ಬೆಳೆಗಳ ಸಮೇತವಾಗಿ ಬಂದಿದ್ರು. ಕೆಲವರು ತಾವೇನ್ ಬೆಳೆಗಳನ್ನ ಬೆಳೆದಿದ್ರಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ರು. ಬಾಳೆಹಣ್ಣು, ತರಕಾರಿ. ದೇವನಹಳ್ಳಿ ಭಾಗದ ಸುತ್ತಮುತ್ತಲ ರೈತರು ಯಾವುದನ್ನ ಡಿಪೆಂಡ್ ಮಾಡ್ಕೊಂಡಿದ್ದಾರೆ, ರೈತರು ಅವರು ಬೆಳೆದಂತ ಬೆಳೆಗಳನ್ನ ತಟ್ಟೆ ಮೇಲೆ ಇಟ್ಕೊಂಡು ಸಮೇತವಾಗಿ ಬಂದು ಸಿಎಂಗೆ ಕೊಟ್ಟೋದಕ್ಕೆ ಮುಂದೆ ನೋಡಿ ಕೊಟ್ಟಿದ್ರು. ನಿಮಗೆ ದೇವನಹಳ್ಳಿ ಕಡೆ ಹೋದ್ರೆ ಹೆಚ್ಚಾಗಿ ದ್ರಾಕ್ಷಿ ಬೆಳೀತಾರೆ, ಹೂವುಗಳನ್ನ ಬೆಳೀತಾರೆ, ತರಕಾರಿಗಳನ್ನ ಬೆಳೀತಾರೆ, ಟೊಮೊಟೊ, ಹಣ್ಣುಗಳನ್ನ ಬೆಳೀತಾರೆ, ಮಾವಿನ ಹಣ್ಣು. ಅವರು ಬೆಳೆದಂತ ಬೆಳೆಗಳನ್ನ ತಗೊಂಡು ಬಂದು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟರು. ಆದ್ರೆ ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು, ಸಕ್ಸಸ್ ಆಗಿಲ್ಲ. ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ 10 ದಿನ ಕಾಲಾವಕಾಶವನ್ನ ತಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 10 ದಿನದ ಬಳಿಕ ಮತ್ತೊಮ್ಮೆ ಅಂದ್ರೆ 15ನೇ ತಾರೀಕು ಮತ್ತೊಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ಅಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನ ವಿರೋಧಿ ಕಿಚ್ಚು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಯಾವ ಹಂತಕ್ಕೆ ಅಂತಂದ್ರೆ ಹೆದ್ದಾರಿನ ತಡೆದು ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸಭೆ ಕರೆಯಲಾಗಿತ್ತು. ಆ ಸಭೆ ಮುಕ್ತಾಯ ಆಗಿದೆ. ಇವತ್ತು ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಚರ್ಚೆನ ಕೂಡ ಮಾಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಒಮ್ಮತಕ್ಕೆ ಬಂದಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಒಮ್ಮತಕ್ಕೆ ಬಾರದ ಸಿಎಂ ಸಿದ್ದರಾಮಯ್ಯ ಅವರ ಮೀಟಿಂಗ್ 10 ದಿನಗಳ ನಂತರ ಮತ್ತೆ ಸಭೆ ಸೇರಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ನಟ ಪ್ರಕಾಶ್ ರಾಜ್ ಸೇರಿ ರೈತರ ಜೊತೆ ಮತ್ತೊಂದು ಸಭೆ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. 10 ದಿನ ಟೈಮ್ ಕೇಳಿದ್ದಾರೆ. ಜುಲೈ 15ರಂದು ಮತ್ತೊಂದು ಸಭೆ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರೈತರು ವ್ಯಕ್ತಪಡಿಸಿದ್ರು. ಅದೇ ಕಾರಣಕ್ಕೋಸ್ಕರ ಇವತ್ತು ರೈತರು ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೀಟಿಂಗ್ ನ ಫೋಟೋವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರೈತರನ್ನ ಇವತ್ತು ಬಸ್ನಲ್ಲಿ ಕರ್ಕೊಂಡ್ ಬಂದ್ರು. ರೈತರು ಬರಬೇಕಾದ್ರೆ ಖುಷಿಯಾಗಿ ಬಂದ್ರು. ಸುಮ್ಮನೆ ಬರಲಿಲ್ಲ ಅವರು. ತಾವು ಬೆಳೆದಂತ ಬೆಳೆಗಳ ಸಮೇತವಾಗಿ ಬಂದಿದ್ರು. ಕೆಲವರು ತಾವೇನ್ ಬೆಳೆಗಳನ್ನ ಬೆಳೆದಿದ್ರಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡ್ ಬಂದಿದ್ರು. ಬಾಳೆಹಣ್ಣು, ತರಕಾರಿ. ದೇವನಹಳ್ಳಿ ಭಾಗದ ಸುತ್ತಮುತ್ತಲ ರೈತರು ಯಾವುದನ್ನ ಡಿಪೆಂಡ್ ಮಾಡ್ಕೊಂಡಿದ್ದಾರೆ, ರೈತರು ಅವರು ಬೆಳೆದಂತ ಬೆಳೆಗಳನ್ನ ತಟ್ಟೆ ಮೇಲೆ ಇಟ್ಕೊಂಡು ಸಮೇತವಾಗಿ ಬಂದು ಸಿಎಂಗೆ ಕೊಟ್ಟೋದಕ್ಕೆ ಮುಂದೆ ನೋಡಿ ಕೊಟ್ಟಿದ್ರು. ನಿಮಗೆ ದೇವನಹಳ್ಳಿ ಕಡೆ ಹೋದ್ರೆ ಹೆಚ್ಚಾಗಿ ದ್ರಾಕ್ಷಿ ಬೆಳೀತಾರೆ, ಹೂವುಗಳನ್ನ ಬೆಳೀತಾರೆ, ತರಕಾರಿಗಳನ್ನ ಬೆಳೀತಾರೆ, ಟೊಮೊಟೊ, ಹಣ್ಣುಗಳನ್ನ ಬೆಳೀತಾರೆ, ಮಾವಿನ ಹಣ್ಣು. ಅವರು ಬೆಳೆದಂತ ಬೆಳೆಗಳನ್ನ ತಗೊಂಡು ಬಂದು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟರು. ಆದ್ರೆ ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು, ಸಕ್ಸಸ್ ಆಗಿಲ್ಲ. ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ 10 ದಿನ ಕಾಲಾವಕಾಶವನ್ನ ತಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 10 ದಿನದ ಬಳಿಕ ಮತ್ತೊಮ್ಮೆ ಅಂದ್ರೆ 15ನೇ ತಾರೀಕು ಮತ್ತೊಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ಅಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ನೋಡಿ, ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಕಾನೂನು